ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1001ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಮೊಟೊರೋಲಾ ಅವರು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಮೊಬೈಲ್ನ ಲಾಂಚ್ ಮಾಡಿದ್ದಾರೆ, ಮೋಟೋ G35 5G ಅಂತೇಳಿ. ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ರೀಸನಬಲ್ ಪ್ರೈಸಲ್ಲಿ ಈ ಒಂದು ಮೊಬೈಲ್ ಸಿಗ್ತಾ ಇದೆ. 10,000ಕ್ಕೆ ನಿಮಗೆ ಈ ಮೊಬೈಲ್ ಸಿಗ್ತಾ ಇದೆ. ಇನ್ನು ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಇದರಲ್ಲಿ ನಿಮಗೆ 6.72 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇನ ಪ್ರೊವೈಡ್ ಮಾಡ್ತಿದ್ದಾರೆ. 120 Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಯೂನಿಸಾಕ್ T760 ಈ ಒಂದು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 4S Gen 2 ಪ್ರೊಸೆಸರ್ ಏನಿದೆಯಲ್ಲ ಅದಕ್ಕಿಂತ ನಿಮಗೆ ಒಂದು ಸ್ವಲ್ಪ ಪವರ್ಫುಲ್ಲೇ ಇರುತ್ತೆ. 5Gಗೆ ಸಪೋರ್ಟ್ ಮಾಡುತ್ತೆ. ಹತ್ತತ್ರ 4.5 ಲಕ್ಷದವರೆಗೂ ಆಂಟುಟೋ ಸ್ಕೋರ್ ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಡುಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ಬಡ್ ಆಂಗಲ್ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ 16 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 20 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. 1 ವರ್ಷ OS ಅಪ್ಡೇಟ್ ಕೊಡ್ತಾರೆ, 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಔಟ್ ಆಫ್ ದಿ ಬಾಕ್ಸ್ ನಿಮಗೆ Android 14 ಇಂದ ಬರುತ್ತೆ. Android 15 ಅಪ್ಡೇಟ್ ಕೂಡ ನಿಮಗೆ ಈ ಒಂದು ಮೊಬೈಲ್ಗೆ ಸಿಗುತ್ತೆ. ಇನ್ನು UI ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ, ನಾನು ತುಂಬಾ ಮೊಬೈಲ್ ಯೂಸ್ ಮಾಡಿದ್ದೀನಿ. ಮೊಟೊರೋಲಾ ಅಲ್ಲಿ ತುಂಬಾ ಮೊಬೈಲ್ಸ್ ನಾನು ಯೂಸ್ ಮಾಡಿದ್ದೀನಿ. UI ಮಾತ್ರ ನಿಮಗೆ ತುಂಬಾನೇ ಸ್ಮೂತ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ತುಂಬಾನೇ ಸಿಂಪಲ್ ಆಗಿರುತ್ತೆ. ಇನ್ನು ಈ ಮೊಬೈಲ್ ಪ್ರೈಸ್ ವಿಷಯಕ್ಕೆ ಬಂದ್ರೆ 4GB 128GB 10,000 ಇಟ್ಟಿದ್ದಾರೆ. ಡಿಸೆಂಬರ್ 16ನೇ ತಾರೀಕಿಂದ ನಿಮಗೆ ಈ ಒಂದು ಮೊಬೈಲ್ ನ ಸೇಲಿಗೆ ತರ್ತಾ ಇದ್ದಾರೆ ಫ್ಲಿಪ್ಕಾರ್ಟ್ ಅಲ್ಲಿ. ಯಾರಾದ್ರೂ 10,000 ರೇಂಜ್ ಅಲ್ಲಿ ಒಂದೊಳ್ಳೆ ಆಲ್ರೌಂಡರ್ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದಕ್ಕಿಂತ ಒಳ್ಳೆ ಆಲ್ರೌಂಡರ್ ಮೊಬೈಲ್ ನಿಮಗೆ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ಸಿಗೋದಿಲ್ಲ. ಕಣ್ಣು ಮುಚ್ಕೊಂಡು ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಪೋಟ್ರಾನಿಕ್ಸ್ ಅವರು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಪ್ರೊಜೆಕ್ಟರ್ ನ ಲಾಂಚ್ ಮಾಡಿದ್ದಾರೆ. ಪ್ರೊಜೆಕ್ಟರ್ ಸ್ಪೆಸಿಫಿಕೇಶನ್ಸ್ ತುಂಬಾನೇ ಚೆನ್ನಾಗಿದೆ, ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಯಿತು. ಇದರಲ್ಲಿ ನಿಮಗೆ ಇನ್ ಬಿಲ್ಟ್ 16 ವಾಟ್ ಸ್ಪೀಕರ್ ನ ಪ್ರೊವೈಡ್ ಮಾಡಿದ್ದಾರೆ. 1080p ರೆಸಲ್ಯೂಷನ್ ವರೆಗೂ ಸಪೋರ್ಟ್ ಮಾಡುತ್ತೆ. ಅಪ್ ಸ್ಕೇಲ್ ನೋಡ್ಕೊಂಡ್ರೆ 8K ರೆಸಲ್ಯೂಷನ್ ವರೆಗೂ ನಿಮಗೆ ವಿಡಿಯೋ ಅನ್ನೋದು ಅಪ್ ಸ್ಕೇಲ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ತುಂಬಾ ಪ್ರೊಜೆಕ್ಟರ್ಸ್ ಇದೇ ರೀತಿ ಬರ್ತಾ ಇದೆ, 1080p ರೆಸಲ್ಯೂಷನ್ ಅಲ್ಲಿ ತರ್ತಾರೆ. ಕೆಲವೊಬ್ರು 4K ವರೆಗೂ ಅಪ್ ಸ್ಕೇಲ್ ಆಗುತ್ತೆ ಅಂತಾರೆ, ಇನ್ನ ಒಂದು ಸ್ವಲ್ಪ ಜನ 8K ವರೆಗೂ ಅಪ್ ಸ್ಕೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ನಿಮಗೆ 8K ರೆಸಲ್ಯೂಷನ್ ಅಪ್ ಸ್ಕೇಲ್ ವರೆಗೂ ನಿಮಗೆ ಆಗೋದಿಲ್ಲ. ಏನಂದ್ರೆ ಹೆಸರಲ್ಲಿ ಸುಮ್ಮನೆ ಅವ್ರು ಕೊಟ್ಟಿರ್ತಾರೆ ಅಷ್ಟೆಲ್ಲ ನಿಮಗೆ ಅಪ್ ಸ್ಕೇಲ್ ಆಗೋದಿಲ್ಲ. ಹೆಸರಿಗೆ ಮಾತ್ರ ಅವರು ಆದ್ರೆ ಹೇಳ್ತಾರೆ. ಇನ್ನ ಇದರಲ್ಲಿ ನಿಮಗೆ 6700 ಲುಮೆನ್ಸ್ ಬ್ರೈಟ್ನೆಸ್ ಆದ್ರೆ ಇರುತ್ತೆ. ಸ್ಪೆಸಿಫಿಕೇಶನ್ಸ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ಇನ್ನ ಪ್ರೈಸ್ ನೋಡೋದಾದ್ರೆ 24,000 ಇಟ್ಟಿದ್ದಾರೆ. 24,000 ಒಂದು ಸ್ವಲ್ಪ ಜಾಸ್ತಿನೇ ಆಯ್ತು. ಇದೇ ಸ್ಪೆಸಿಫಿಕೇಶನ್ಸ್ ಇಂದ ನಿಮಗೆ 20,000 ಒಳಗಡೆನೆ ಒಳ್ಳೊಳ್ಳೆ ಪ್ರೊಜೆಕ್ಟರ್ಸ್ ಆದ್ರೆ ಸಿಗುತ್ತೆ, ಅದನ್ನ ನೀವು ಟ್ರೈ ಮಾಡಬಹುದು. ಇವಾಗ ಅಟ್ ಪ್ರೆಸೆಂಟ್ ಪ್ರೊಜೆಕ್ಟರ್ ಮಾರ್ಕೆಟ್ ಕೂಡ ಅದೇ ರೀತಿ ಇದೆ, ಯಾಕೆಂದ್ರೆ ತುಂಬಾ ಜನ ಇವಾಗ ಪ್ರೊಜೆಕ್ಟರ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮೇಲೆ ಒಂದೊಂದು ಪ್ರೊಜೆಕ್ಟರ್ ನ ಲಾಂಚ್ ಮಾಡ್ತಿದ್ದಾರೆ. ಈ ಪ್ರೊಜೆಕ್ಟರ್ ಕೂಡ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಸ್ಟ್ರೇಲಿಯಾ ಗೌರ್ಮೆಂಟ್ ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿಲ್ಲ. 16 ವರ್ಷದ ಒಳಗಿರೋರು ಯಾರು ಕೂಡ ಸೋಷಿಯಲ್ ಮೀಡಿಯಾನ ಆಕ್ಸೆಸ್ ಮಾಡೋ ಆಗಿಲ್ಲ. ಈ ಒಂದು ರೂಲ್ ಆದ್ರೆ ತಂದಿದ್ರು, ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ. ಇವಾಗ ನಮ್ಮ ಇಂಡಿಯಾದಲ್ಲೂ ಕೂಡ ಈ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ, ಅದು ಕೂಡ ಎಕ್ಸ್ ಅಲ್ಲಿ. ಟ್ವಿಟರ್ ಅಲ್ಲಿ ತುಂಬಾ ಜನ ಯೂಸರ್ಸ್ ಇವಾಗ ಡಿಬೇಟ್ ಆದ್ರೆ ಇಟ್ಕೊಂತಿದ್ದಾರೆ. ತುಂಬಾ ಜನ ಇಂಡಿಯನ್ ಗೌರ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದಾರೆ, ನಮ್ಮ ಇಂಡಿಯಾದಲ್ಲೂ ಕೂಡ ಇದೇ ರೀತಿ ರೂಲ್ ತನ್ನಿ. 16 ವರ್ಷದ ಒಳಗಿರೋ ಮಕ್ಕಳು ಯಾರು ಕೂಡ ಸೋಷಿಯಲ್ ಮೀಡಿಯಾನ ಆಕ್ಸೆಸ್ ಮಾಡಬಾರ್ದು. ಆ ರೀತಿಯಾಗಿ ಒಂದು ರೂಲ್ ತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಇವಾಗ ರಿಕ್ವೆಸ್ಟ್ ಆದ್ರೆ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಜನ ನೋಡ್ಕೊಂಡ್ರೆ 16 ವರ್ಷ ಅಲ್ಲ 18 ವರ್ಷದ ಒಳಗಿರೋರು ಕೂಡ ಸೋಷಿಯಲ್ ಮೀಡಿಯಾನ ಆಕ್ಸೆಸ್ ಮಾಡಬಾರ್ದು. ಯಾವಾಗ ಅವರಿಗೆ ಮೆಚುರಿಟಿ ಬರುತ್ತೋ, ಯಾವಾಗ ಅವರು ಮೆಚುರಿಟಿ ಲೆವೆಲ್ಗೆ ರೀಚ್ ಆಗ್ತಾರೋ ಆವಾಗ ಬೇಕಂದ್ರೆ ಅವರು ಸೋಷಿಯಲ್ ಮೀಡಿಯಾನ ಆಕ್ಸೆಸ್ ಮಾಡಲಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ರೀಸನ್ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಫಸ್ಟ್ ಇರೋ ಸೋಷಿಯಲ್ ಮೀಡಿಯಾ ಇವಾಗಿರೋ ಸೋಷಿಯಲ್ ಮೀಡಿಯಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಇವಾಗ ಕಂಪ್ಲೀಟ್ಲಿ ಓಪನ್, 18+ ಕಂಟೆಂಟ್ ಕೂಡ ನಮಗೆ ಈಸಿಯಾಗಿ ವಿಸಿಬಲ್ ಇದೆ. 18 ವರ್ಷದ ಒಳಗಿರೋರು ಕೂಡ 18+ ಕಂಟೆಂಟ್ ಆದ್ರೆ ನೋಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಮೆಂಟಲಿ ಅವರು ತುಂಬಾನೇ ಡಿಸ್ಟರ್ಬ್ ಆಗ್ತಾರೆ. ಅದು ನಮಗೆ ಗೊತ್ತಾಗೋದಿಲ್ಲ, ಅವರು ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇರ್ತಾರೆ. ಹಾಗೆ ಬಂದ್ಬಿಟ್ಟು ಎಜುಕೇಶನ್ ವೈಸು ಕೂಡ ಒಂದು ಸ್ವಲ್ಪ ಹಿಂದೆ ಬೀಳ್ತಾರೆ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ಈ ಡಿಸಿಷನ್ ಏನಾದ್ರು ನಮ್ಮ ಇಂಡಿಯಾಗೂ ಕೂಡ ಈ ಒಂದು ರೂಲ್ ಬಂತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. 18 ವರ್ಷ ಆಗಿದ್ದಾದ್ಮೇಲೆ ಅವ್ರು ಮೆಚುರಿಟಿ ಬಂದಿದ್ದಾದ್ಮೇಲೆ ಸೋಷಿಯಲ್ ಮೀಡಿಯಾನ ಆಕ್ಸೆಸ್ ಮಾಡಲಿ, ಬೇಡ ಅಂತ ಹೇಳೋದಿಲ್ಲ. ಅವರು ಸಾಯೋವರೆಗೂ ಆರಾಮಾಗಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬಾರ್ದು. ಫಸ್ಟ್ ಒಂದು 20 ಇಯರ್ಸ್ ಅವರಿಗೆ ಒಂದು ಮೆಚುರಿಟಿ ಬರೋವರೆಗೂ ಈ ಒಂದು ಸೋಷಿಯಲ್ ಮೀಡಿಯಾನ ಕಂಪ್ಲೀಟ್ ಆಗಿ ಡಿನೈ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೋಡೋಣಂತೆ ಇಂಡಿಯನ್ ಗೌರ್ಮೆಂಟ್ ಅವರು ಈ ಒಂದು ರೂಲ್ ತರ್ತಾರ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೈಕ್ರೋಮ್ಯಾಕ್ಸ್ ಬ್ರ್ಯಾಂಡ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ, ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ನಮ್ಮ ಮನೆಯಲ್ಲೂ ಕೂಡ ಫಸ್ಟ್ ಸ್ಮಾರ್ಟ್ ಫೋನ್ ಅಂದ್ರೆ ಮೈಕ್ರೋಮ್ಯಾಕ್ಸ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿರ್ತಾ ಇತ್ತು, ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾ ಇದ್ರು. ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಯಾವ ಮೊಬೈಲ್ಸ್ ಕೂಡ ಬರ್ತಾ ಇಲ್ಲ. ಇವಾಗ ಮೈಕ್ರೋಮ್ಯಾಕ್ಸ್ CEO ಅವರು ರಿಯಾಕ್ಟ್ ಆಗಿದ್ದಾರೆ, ರಾಹುಲ್ ಶರ್ಮಾ ಅವರು. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ ಮೈಕ್ರೋಮ್ಯಾಕ್ಸ್ ಶಟ್ ಡೌನ್ ಆಗಿಲ್ಲ, ಹಾಗೆ ಬಂದ್ಬಿಟ್ಟು ಮೈಕ್ರೋಮ್ಯಾಕ್ಸ್ ಸತ್ತೋಗಿಲ್ಲ. ತುಂಬಾ ಜನ ನೀವೇನ್ ಅನ್ಕೊಂಡಿದ್ದೀರಾ ಮೈಕ್ರೋಮ್ಯಾಕ್ಸ್ ಕತೆ ಮುಗೀತು, ಶಟ್ ಡೌನ್ ಆಯ್ತು ಅಂತ ಹೇಳ್ಬಿಟ್ಟು.
ಹೇಳ್ಬಿಟ್ಟು ಅನ್ಕೊಂಡಿದ್ದೀರಾ, ನಾವು ಇನ್ನೂ ಬದುಕೇ ಇದ್ದೀವಿ, ಆದರೆ ಮೊಬೈಲ್ಸ್ನ ಲಾಂಚ್ ಮಾಡೋದಿಲ್ಲ, ನಾವು ಒಂದು ಹೊಸ ಇಂಡಸ್ಟ್ರಿಯಲ್ಲಿ ಕಾಲಿಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವರು ಬಂದ್ಬಿಟ್ಟು ಇನ್ಮೇಲಿಂದ ಕಾಂಪೋನೆಂಟ್ಸ್ನ ಸಪ್ಲೈ ಮಾಡ್ತಾರೆ, ಮೊಬೈಲ್ ಇಂಡಸ್ಟ್ರಿಗೆ ಬರೋದಿಲ್ಲ. ಇವಾಗ ಮೊಬೈಲಿಗೆ ಸಂಬಂಧಪಟ್ಟ ಕಾಂಪೋನೆಂಟ್ಸ್ ಆಗಿರ್ಬೋದು, ಟಿವಿಗೆ ಸಂಬಂಧಪಟ್ಟ ಕಾಂಪೋನೆಂಟ್ಸ್ ಆಗಿರ್ಬೋದು, ಇದನ್ನು ನಾವೇ ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ನಾವು ಕಂಪ್ನೀಸ್ಗೆ ಸಪ್ಲೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರಾದರೆ ಹೇಳಿದ್ದಾರೆ. ಒಂದು ಸ್ವಲ್ಪ ಜನ ಕೇಳಿದ್ದಾರೆ ಮತ್ತೆ ನೀವು ಮೊಬೈಲ್ಸ್ನ ಲಾಂಚ್ ಮಾಡ್ಬೋದಲ್ಲ ಅಂತೇಳಿ. ಅದಕ್ಕೆ ಮೈಕ್ರೋಮ್ಯಾಕ್ಸ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇವಾಗ ಅಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ ಚೈನಾ ಮಾರ್ಕೆಟ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದೆ. ಇವಾಗ ನಾವು ಬಂದು ಮೊಬೈಲ್ಸ್ ಲಾಂಚ್ ಮಾಡಿದ್ರು ಕೂಡ ಯಾರು ಪರ್ಚೇಸ್ ಮಾಡೋದಿಲ್ಲ, ನಾವು ಸ್ಟೇಬಲ್ ಆಗಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಓಪೋ, ವಿವೋ, ಒನ್ ಪ್ಲಸ್, ರಿಯಲ್ಮಿ ಇವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸ್ಟೇಬಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅವರನ್ನ ಶೇಕ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಒಂದು ಟೈಮಲ್ಲಿ ನೋಕಿಯಾ ತುಂಬಾ ಸ್ಟೇಬಲ್ ಆಗಿತ್ತು, ಯಾವಾಗ ಅವರು ಡೌನ್ ಆದ್ರೂ ಇವತ್ತಿನವರೆಗೂ ಅವರು ಸ್ಟೇಬಲ್ ಆಗೋದಕ್ಕಾದ್ರೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಮೈಕ್ರೋಮ್ಯಾಕ್ಸ್ ಅವರು ಮತ್ತೆ ನಮ್ಮ ಇಂಡಿಯಾಗೆ ಬಂದು ಮೊಬೈಲ್ಸ್ ಲಾಂಚ್ ಮಾಡಿದ್ರು ಕೂಡ ಸ್ಟೇಬಲ್ ಆಗೋದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಅವರೇನೋ ಇವಾಗ ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ, ಕಾಂಪೋನೆಂಟ್ಸ್ ಫೀಲ್ಡಿಗೆ ಆದ್ರೆ ಹೋಗ್ತಿದ್ದಾರೆ, ಅಲ್ಲಾದ್ರೂ ಅವರಿಗೆ ಸಕ್ಸಸ್ ಸಿಗಲಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಬ್ರಿಂಗ್ ಫ್ರಾನ್ಸ್ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ ಬಂದ್ಬಿಟ್ಟು ಆಪ್ ಡೆವಲಪರ್ ಅಂತಾನೆ ಹೇಳ್ಬೋದು. ಡಿಫ್ರೆಂಟ್ ಆಪ್ಸ್ ನ ಇವರು ತಯಾರು ಮಾಡ್ತಿರ್ತಾನೆ. ರೀಸೆಂಟ್ ಆಗಿ ಒಂದು ಆಪ್ ನ ಲಾಂಚ್ ಮಾಡಿದ್ದಾನೆ. ಈ ಒಂದು ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಿಮ್ ಡೇಟ್ ಆಫ್ ಬರ್ತ್, ನಿಮ್ ವೆಯ್ಟ್ ಎಷ್ಟು, ಹೈಟ್ ಎಷ್ಟು, ನೀವು ಸ್ಮೋಕ್ ಮಾಡ್ತಿರೋ ಇಲ್ವೋ, ಹಾಗೆ ವರ್ಕೌಟ್ ಮಾಡ್ತಿರೋ ಇಲ್ವೋ, ಜಿಮ್ಮಿಗೆ ಹೋಗ್ತಿರೋ ಇಲ್ವೋ, ಏನಾದರೂ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇದೆಯಾ, ಈ ರೀತಿಯಾಗಿ ಒಂದು ಸ್ವಲ್ಪ ಕ್ವಶನ್ಸ್ ಇರುತ್ತೆ. ಅದಕ್ಕೆಲ್ಲ ನೀವು ಆನ್ಸರ್ ಮಾಡಿದೀರಾ ಅಂದ್ರೆ ನೀವು ಯಾವಾಗ ಸತ್ತೋಗ್ತೀರಾ ಅಂತ ಹೇಳ್ಬಿಟ್ಟು ನಿಮಗೊಂದು ಡೇಟ್ ಆದ್ರೆ ಕೊಡುತ್ತೆ. ಇದು ಕಂಪ್ಲೀಟ್ಲಿ ಸ್ಪೆಸಿಫಿಕ್ ಆಗಿ ಬಂದ್ಬಿಟ್ಟು ಇದನ್ನ ನಾವು ಬಿಲೀವ್ ಮಾಡ್ಬೇಕಾ ಅಂತಲ್ಲ, ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳ್ಬೋದು. ಇವಾಗಿರೋ ಆಪ್ಸಿಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಾ ಇದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, 2056 ಒಬ್ಬರು ಸತ್ತು ಹೋಗ್ತಾರೆ, 2081 ಒಬ್ಬರು ಸತ್ತು ಹೋಗ್ತಾರೆ. ಈ ಒಂದು ಡಾಟಾ ಇದು ಹೆಂಗ್ ಕೊಡುತ್ತೆ ಅಂದ್ರೆ, ನಿಮ್ ಡೈಲಿ ಆಕ್ಟಿವಿಟೀಸ್, ನಿಮ್ ಹ್ಯಾಬಿಟ್ಸ್ ನ ಬೇಸ್ ಮಾಡ್ಕೊಂಡು ನೀವು ಎಷ್ಟು ರನ್ ಮಾಡ್ತಾ ಇದ್ದೀರಾ, ಯಾವ್ಯಾವ ಫುಡ್ ಚೆನ್ನಾಗಿ ತಿಂತಾ ಇದ್ದೀರಾ, ನಿಮ್ ಕ್ಯಾಲೋರೀಸ್ ಎಷ್ಟು, ಅದೇನು ಕ್ವಶನ್ಸ್ ಇರುತ್ತಲ್ಲ ಅದಕ್ಕೆಲ್ಲ ನೀವು ಫಿಲ್ ಮಾಡಿದೀರಾ ಅಂದ್ರೆ ನಿಮ್ಮ ಹ್ಯಾಬಿಟ್ಸ್ ಪ್ರಕಾರ ಇವಾಗಿಂದ ನೀವು ಎಷ್ಟು ವರ್ಷ ಬದುಕ್ತೀರಾ ಅಂತ ಹೇಳ್ಬಿಟ್ಟು ಇದೊಂದು ಕ್ಯಾಲ್ಕುಲೇಟ್ ಆದ್ರೆ ಮಾಡುತ್ತೆ. ಅದರ ಬೇಸಿಸ್ ಮೇಲೆ ಈ ಒಂದು ಆಪ್ ನ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಈ ಒಂದು ಆಪ್ ಆದ್ರೆ ಇಲ್ಲ, ಬೇರೆ ದೇಶದಲ್ಲಿ ಲಾಂಚ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇದೇ ಹೆಸರಲ್ಲಿ ತುಂಬಾ ಆಪ್ಸ್ ಇದೆ, ಅದೆಲ್ಲನೂ ಕೂಡ ಕಂಪ್ಲೀಟ್ಲಿ ಫೇಕ್, ಅಷ್ಟು ಯಾವುದು ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ. ಇದು ಕೂಡ ನಿಮಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾದ್ರೆ ಆಗೋದಿಲ್ಲ. ಏನೋ ಒಂದು ಆಪ್ ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಆಪ್ ಇವಾಗ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೊಟೋರೋಲಾ ಇಂದ ಮೋಟೋ ರೇಸರ್ 50 ಅಲ್ಟ್ರಾ, ಹಾಗೆ ಬಂದ್ಬಿಟ್ಟು ಮೋಟೋ ಎಡ್ಜ್ 50 ನಿಯೋ, ಈ ಒಂದು ಮೊಬೈಲ್ಸ್ ಅಲ್ಲಿ ಒಂದು ಹೊಸ ಕಲರ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಮೋಚೋ ಮೊಸೆ ಅಂತೇಳಿ ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆ. ಸಿಂಪಲ್ ಆಗಿ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಕಾಫಿ ಕಲರ್ ಅಂತಾನೆ ಹೇಳ್ಬೋದು. ಕಲರ್ ನೋಡೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನವರೆಗೂ ಲಾಂಚ್ ಮಾಡಿರೋ ಕಲರ್ಸ್ ಅಲ್ಲಿ ಈ ಕಲರ್ ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಒಂದು ರೀತಿ ರಾಯಲ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಈ ಎರಡು ಮೊಬೈಲ್ಸ್ ಅಲ್ಲೂ ಕೂಡ ಇವಾಗ ಈ ಒಂದು ಕಲರ್ ನ ಆಡ್ ಮಾಡಿದ್ದಾರೆ. ಯಾರಾದ್ರೂ ಈ ಮೊಬೈಲ್ಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಕಲರ್ ತುಂಬಾನೇ ಚೆನ್ನಾಗಿದೆ, ಈ ಕಲರ್ ತಗೊಳ್ಳಿ. ನಿಮಗೆ ಒಂದು ಸ್ವಲ್ಪ ಗಲೀಜ್ ಆದ್ರೂ ಕೂಡ ಅಷ್ಟು ಹೈಲೈಟ್ ಆಗಿ ನಿಮಗೆ ಕಾಣಿಸೋದಿಲ್ಲ. ಮೊಟೋರೋಲಾ ಮೊಬೈಲ್ಸ್ ಅಲ್ಲಿ ಡಿಫ್ರೆಂಟ್ ಮೊಬೈಲ್ಸ್ ಸಿಗುತ್ತೆ, ಪಿಂಕ್ ಕಲರ್, ಗ್ರೀನ್ ಕಲರ್, ರೆಡ್ ಕಲರ್, ಈ ರೀತಿಯಾಗಿ ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ. ಆದ್ರೆ ಈ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಟೆಕ್ ನ್ಯೂಸ್ ಅಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.